ಇರಾನ್ ಅಣ್ವಸ್ತ್ರ ಕೇಂದ್ರಗಳ ಮೇಲೆ ಅಮೆರಿಕ ಬಾಂಬ್ ದಾಳಿ ನಡೆಸಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತೇ ಇದೆ. ಅಣ್ವಸ್ತ್ರ ಸ್ಥಾವರಗಳ ಮೇಲೆ ಇಸ್ರೇಲ್ ಮೇಲೆ ಪ್ರತಿದಾಳಿ, ಇರಾನ್ ಪ್ರತೀಕಾರದ ಕಿಡಿಯಲ್ಲಿದೆ. ಈಗ ನಾವು ಅಮೇರಿಕಾನೇ ಹೊಡಿತೀವಿ, ಅಮೇರಿಕಾ ಮೇಲೆ ಅಟ್ಯಾಕ್ ಮಾಡ್ತೀವಿ ಅನ್ನೋ ಹಂತಕ್ಕೆ ಬಂದಿದ್ದಾರೆ. ಅದ್ರ ಜೊತೆಗೆ ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚೋದಕ್ಕೆ ಇರಾನ್ ತೀರ್ಮಾನವನ್ನು ಮಾಡಿದೆ. ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡೋದಕ್ಕೆ ಇರಾನ್ ಸಂಸತ್ನಲ್ಲಿ ಈಗಾಗಲೇ ಒಪ್ಪಿಗೆ ಕೂಡ ಸೂಚಿಸಲಾಗಿದೆ. ಜಾಗತಿಕ ತೈಲ ಮಾರುಕಟ್ಟೆಗೆ ಭಾರಿ ಹೊಡೆತ ಇದು ಅಂತ ಕೇವಲ ಭಾರತ ಅಂತಲೇ ಅಲ್ಲ, ನಿಮಗೆ ಬಹುತೇಕ ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲ CNG ಎರಡೂ ಸಪ್ಲೈ ಆಗ್ತಕ್ಕಂಥದ್ದು ಈ ಜಲಸಂಧಿ ಮುಖಾಂತರ. ಯುರೋಪಿಯನ್ ಒಕ್ಕೂಟಕ್ಕೆ, ಯುರೋಪ್ನಿಂದ ಭಾರತಕ್ಕೆ, ಏಷ್ಯಾಗೆ, ಮಧ್ಯಪ್ರಾಚ್ಯಗೆ ಎಲ್ಲ ಕಡೆಗೂ ಹಡಗಿನ ಮುಖಾಂತರ ಕಚ್ಚಾ ತೈಲ ಹೋಗ್ತಕ್ಕಂಥದ್ದು ಈ ಜಲಸಂಧಿ ಮುಖಾಂತರ. ಅದನ್ನೇ ಮುಚ್ಚಿಬಿಡೋದು. ಈಗ ಭಾರತ ಆರಂಭದಲ್ಲಿ ಇದೇ ರೀತಿ ಸಿಂಧೂ ನದಿ ಜಲ ಒಪ್ಪಂದವನ್ನು ರದ್ದು ಮಾಡ್ತು, ನೀರು ನಿಲ್ಲಿಸ್ತು. ಅಂದರೆ ನೇರವಾಗಿ ಯುದ್ಧ ಮಾಡದೇ ಇದ್ದರೂ ಆ ರಾಷ್ಟ್ರವನ್ನು ದುರ್ಬಲಗೊಳಿಸುವ ಕೆಲಸವನ್ನು ಮಾಡಿತ್ತು. ಈಗ ಅದೇ ರೀತಿ ಇರಾನ್ ಕೂಡ ಬೇರೆ ಬೇರೆ ರಾಷ್ಟ್ರಗಳಿಗೆ ತೊಂದರೆಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಈ ತೀರ್ಮಾನಕ್ಕೆ ಬಂದಿದೆ ಅಂತ. ಬಟ್ ಅದಿನ್ನೂ ಕೂಡ ಅಫಿಷಿಯಲ್ ಆಗಿಲ್ಲ. ನಮ್ಮಲ್ಲೂ ಪೆಟ್ರೋಲ್ ಡೀಸೆಲ್ ರೇಟ್ ಈಗೇನಿದೆ ಅದು ಡಬಲ್ ಆಗುತ್ತೆ, 100 ಇದ್ರೆ 200 ಆಗುತ್ತೆ. ಹಾರ್ಮುಜ್ ಜಲಸಂಧಿ ಬಂದಾದರೆ ಅದರ ಪರಿಣಾಮಗಳು ಏನು ಅಂತಕ್ಕಂಥದ್ದನ್ನು ನೋಡೋಣ. ಇದು ಜಾಗತಿಕ ತೈಲ ವ್ಯಾಪಾರದ ಕೀಲಿ ಅಂತ ಹೇಳ್ತಾರೆ. ಅಂದರೆ ಹೌದು, ನಿಮಗೆ ತೈಲ ವ್ಯಾಪಾರದ ಕೀಲಿ ಅಂದರೆ ಅದೇ ಕೀ ಪಾಯಿಂಟ್, ಅಲ್ಲಿಂದನೇ ಪಾಸ್ ಆಗಬೇಕು. ಎಲ್ಲ ಹಡಗುಗಳು ಕೂಡ ಅಲ್ಲಿಂದನೇ ಪಾಸ್ ಆಗಬೇಕು. ವಿಶ್ವದ 20-30% ಕಚ್ಚಾ ತೈಲ, ಕ್ರೂಡ್ ಆಯಿಲ್, ಜೊತೆಗೆ 25% ನೈಸರ್ಗಿಕ ಅನಿಲ CNG ಇದು ಸಾಗಣೆ ಆಗ್ತಕ್ಕಂಥದ್ದು ಈ ಜಲಸಂಧಿಯ ಮುಖಾಂತರ. ಭಾರತ 80%ಕ್ಕಿಂತ ಹೆಚ್ಚು ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುತ್ತೆ. ಹಾಗಾಗಿ ಭಾರತಕ್ಕೆ ಈ ಒಂದು ಜಲಸಂಧಿ ತುಂಬ ಇಂಪಾರ್ಟೆಂಟು. ಪ್ರತಿನಿತ್ಯ 1.5 ಮಿಲಿಯನ್ ಬ್ಯಾರಲ್ ತೈಲ ಇದರ ಮುಖಾಂತರ ಆಮದಾಗುತ್ತೆ. ನಮಗೆ ಸಿಗೋ ಪೆಟ್ರೋಲ್, ಡೀಸೆಲ್ ಎಲ್ಲವೂ ಕೂಡ ಬಹುತೇಕ ಈ ಮಾರ್ಗ ಬಂದಾದರೆ ತೈಲ ಪೂರೈಕೆಯಲ್ಲಿ ವ್ಯತ್ಯಯವಾಗಬಹುದು ಅಂತ ಇದ್ದಾರೆ. ಬಟ್ ನಾನು ಇವತ್ತು ಬೆಳಗ್ಗೆ ಒಂದು ಕಡೆ ನೋಡ್ತಾ ಇದ್ದೆ, ಏನೋ ಕೊಲ್ಲಿ ರಾಷ್ಟ್ರಗಳು ನಾವು ಕೊಡ್ತೀವಿ ನಿಮಗೆ ಅಂತ ಹೇಳಿದ್ದಾರೆ ಅಂತ. ಆದರೆ ನಮ್ಮ ಡಿಮ್ಯಾಂಡಿಗೆ ಅವರು ಪೂರೈಸೋಕ್ಕಾಗಲ್ಲ. ಸೊ ನೋಡೋಣ, ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ, ಒಪ್ಕೋತೀವಿ, ನಾವು ಎಲ್ಲರೂ ಸೇರಿ ಕೊಡ್ತೀವಿ ಅಂತ. ಲೆಟ್ ಅಸ್ ಸಿ. ಈ ಮಾರ್ಗ ಬಂದಾದರೆ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಆಗೇ ಆಗುತ್ತೆ. ಕಚ್ಚಾ ತೈಲದ ಬೆಲೆ ಜಾಗತಿಕವಾಗಿ ಗಗನಕ್ಕೇರುತ್ತೆ. ಭಾರತದಲ್ಲೂ ಕೂಡ ಪೆಟ್ರೋಲ್, ಡೀಸೆಲ್, LPG ಬೆಲೆಗಳು ಏರಿಕೆ ಆಗೇ ಆಗುತ್ತೆ ಸಹಜವಾಗಿ. ದೈನಂದಿನ ಜೀವನ ವೆಚ್ಚ ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ. ಆ್ಯಂಡ್ ಎಕ್ಸ್ಪೆಕ್ಟೆಡ್ ಇದು. ನಾನು ಅದೇ ಹೇಳ್ತಾ ಇದ್ದೆ ಯಾವಾಗಲೂ, ಯಾವುದೋ 2 ದೇಶಗಳು ಯುದ್ಧ ಮಾಡಿಕೊಂಡ್ರೂ ಕೂಡ ಅದರ ಪರಿಣಾಮ ಜಗತ್ತಿನಾದ್ಯಂತ ಬೀರುತ್ತೆ. ಈ ಜಲಸಂಧಿ ಭಾರತದ, ಯುರೋಪ್ ಮತ್ತು ಇತರ ಖಂಡಗಳಿಗೆ ಪ್ರಮುಖ ವ್ಯಾಪಾರ ಮಾರ್ಗವಾಗಿದೆ. ಶಿಪ್ಪಿಂಗ್ ವೆಚ್ಚ, ವಿಮೆ ದರಗಳು ಏರಿಕೆ ಆಗುತ್ತೆ ಇನ್ನು ಮುಂದಕ್ಕೆ. ಒಂದು ವೇಳೆ ಕ್ಲೋಸ್ ಆದರೆ ಭಾರತದ ಆರ್ಥಿಕತೆಯ ಮೇಲೆ ಭಾರೀ ಒತ್ತಡ ಹೇರಬಹುದು. ಭಾರತದ ಹಣದುಬ್ಬರ ಮತ್ತು ರೂಪಾಯಿ ಮೌಲ್ಯ ಕುಸಿತವಾಗಬಹುದು. ಷೇರು ಮಾರುಕಟ್ಟೆಯ ಪರಿಣಾಮ, ಚಿನ್ನದ ಬೆಲೆ ಏರಿಕೆಯಾಗುವಂತಹ ಸಾಧ್ಯತೆ ಇವೆಲ್ಲ ನೋಡಿ. ಚೈನ್ ಲಿಂಕ್ ಮತ್ತು ಇಂಟರ್ ಲಿಂಕ್, ಒಂದಕ್ಕೊಂದು ಒಂದು ಲಿಂಕ್ ಕಟ್ಟಾಯಿತು ಅಂದರೆ ಎಲ್ಲವೂ ಬಿಚ್ಕೊಳ್ತಾ ಹೋಗುತ್ತೆ, ಎಲ್ಲ ರೀತಿಯಲ್ಲೂ ತೊಂದರೆ ಆಗ್ತಾ ಹೋಗುತ್ತೆ. ನಿಮಗೆ ತೈಲದ ಬೆಲೆ ಏರಿಕೆ ಆಯಿತು ಅಂತಲೇ ಅಂದ್ಕೊಳ್ಳೋಣ, ಪೆಟ್ರೋಲ್, ಡೀಸೆಲ್, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಯಿತು ಅಂದರೆ ನಿಮಗೆ ಎಲ್ಲ ಪದಾರ್ಥಗಳ ಬೆಲೆನೂ ಏರಿಕೆ ಆಗುತ್ತೆ. ಮತ್ತು ಬಸ್ಸು, ಟ್ರೈನು ಎಲ್ಲ ದರ ಏರಿಕೆ ಆಗಬೇಕಾಗುತ್ತೆ. ಹೀಗೆ ಒಂದಕ್ಕೊಂದು ಲಿಂಕ್. ನಿಮ್ಮ ಮನೆಗೆ ಬರೋ ಹಾಲಿನ ರೇಟ್ ಕೂಡ ಜಾಸ್ತಿ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಒಂದು ವೇಳೆ ಏನಾದರೂ ಈ ಹಾರ್ಮುಜ್ ಜಲಸಂಧಿ ಬಂದಾದರೆ ಅದರ ದುಷ್ಪರಿಣಾಮಗಳು ನಮ್ಮ ದೇಶದ ಮೇಲೆ ಏನು ಅಂತ ನಾನು ಹೇಳ್ತಾ ಹೋದೆ. ಕೇವಲ ನಮ್ಮ ದೇಶ ಅಂತಲೇ ಇಲ್ಲ, ಜಗತ್ತಿನ ಬಹುತೇಕ ರಾಷ್ಟ್ರಗಳಿಗೆ ಸಮಸ್ಯೆ ಆಗ್ತಾ ಹೋಗುತ್ತೆ. ಹಾಗಾಗಿ ನಾನು ಕೇಳ್ತಾ ಇರೋದು, ಜಗತ್ತಿನ ಪ್ರಬಲ ರಾಷ್ಟ್ರ ಅಂತ ಅನ್ನಿಸ್ಕೊಂಡಿರ್ತಕ್ಕಂಥವ್ರು ಯಾಕೆ ಇದನ್ನು ಇಲ್ಲೇ ನಿಲ್ಲಿಸಿ ಒಂದು ಯುದ್ಧ ವಿರಾಮ ಘೋಷಣೆ ಮಾಡಿ ಎಲ್ಲವೂ ಸರಿಸೂತ್ರವಾಗುವಂತೆ ಯಾಕೆ ಪ್ರಯತ್ನ ಪಡ್ತಾ ಇಲ್ಲ ಅಂತ? ಅರವಿಂದ್, ನೋಡಿ, ಎಲ್ಲಾ ದೇಶಗಳಿಗೂ ಕೂಡ ತಮ್ಮದೇ ಆದಂತ ಪರ್ಸನಲ್ ಅಜೆಂಡಾಗಳಿರುತ್ತೆ, ವ್ಯಾಪಾರ ವ್ಯವಹಾರಗಳಿರುತ್ತೆ. ಈ ಕಾರಣಗಳಿಂದಾಗಿ ಯಾವ ದೇಶಗಳು ಕೂಡ ಈಗ ಹೆಚ್ಚು ಆಸಕ್ತಿಯನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಅದ್ರ ಬದಲಿಗೆ ಆಯಾ ದೇಶಗಳ ಬೆನ್ನಿಗೆ ನಿಲ್ಲೋ ಮೂಲಕ ಮತ್ತಷ್ಟು ಪ್ರತಿದಾಳಿಗಳಾಗುವಂತಹ ಸನ್ನಿವೇಶಗಳನ್ನ ನಿರ್ಮಾಣ ಮಾಡ್ತಾ ಇರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೇವೆ. ನೋಡಿ, ಅಮೆರಿಕ ನೆಪ ಮಾತ್ರಕ್ಕೆ ಯುದ್ಧ ವಿರಾಮ ಘೋಷಣೆಗೆ ನಾವು ಪ್ರಯತ್ನವನ್ನ ಮಾಡ್ತೀವಿ ಅನ್ನುವಂತ ನೆಪ ಮಾತ್ರ ಪ್ರಯತ್ನಗಳನ್ನ ಮಾಡ್ತೇವೆ ವಿನಃ ಅದಕ್ಕೆ ಎಲ್ಲೂ ಕೂಡ
ಅಧಿಕೃತವಾಗಿ ಅಥವಾ ಒಂದಿಷ್ಟು ಶ್ರಮ ವಹಿಸುವಂತ ಕೆಲಸಗಳನ್ನ ಎಲ್ಲೂ ಕೂಡ ಮಾಡಲಿಲ್ಲ. ಮತ್ತೊಂದು ಕಡೆ ಇರಾನ್ನ ಪರವಾಗಿ ರಷ್ಯಾ ಮಾತಾಡ್ತಾ ಇದೆ. ಆದ್ರೆ ರಷ್ಯಾ ಎಲ್ಲೂ ಕೂಡ ಅಧಿಕೃತವಾದಂತಹ ಮಾತುಕತೆಗಳನ್ನ ಇನ್ನೂ ಕೂಡ ಶುರು ಮಾಡಿಲ್ಲ. ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಕೂಡ ಆಗಿಲ್ಲ. ಕೇವಲ ಪುಟಿನ್ ಒಂದೆರಡು ಹೇಳಿಕೆಗಳನ್ನ ಕೊಟ್ಟಿರುವಂತದನ್ನ ಹೊರತುಪಡಿಸಿದ್ರೆ ಎಲ್ಲೂ ಕೂಡ ಆ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೆದಿಲ್ಲ. ಇನ್ನು ಇಸ್ರೇಲ್ ಮತ್ತೆ ಇರಾನ್ ನಡುವೆ ಏನು ಈ ಒಂದು ಮಧ್ಯಪ್ರಾಚ್ಯದಲ್ಲಿ ವಾರ್ ನಡೀತಾ ಇದೆ, ಮಧ್ಯಪ್ರಾಚ್ಯದ ದೇಶಗಳಾದ್ರೂ ಒಂದಾಗಿ ಈ ಒಂದು ಯುದ್ಧ ವಿರಾಮವನ್ನ ಘೋಷಣೆ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಬೇಕಾಗಿತ್ತು. ಆದ್ರೆ ಮಧ್ಯಪ್ರಾಚ್ಯದಲ್ಲಿ ನಡೀತಿರುವಂತಹ ಈ ಟ್ರೇಡ್ ಏನಿದೆ ಅಂದ್ರೆ ಕಚ್ಚಾ ತೈಲ ವ್ಯವಹಾರಗಳೇನಿದಾವೆ, ಈ ಕಾರಣಗಳಾಗಿ ಇರಾನ್ನ ಪರವಾಗಿ ಯಾರು ನಿಲ್ಲಿಕ್ಕೆ ಅಲ್ಲಿ ಮುಂದೆ ಬರ್ತಾ ಇಲ್ಲ. ಸೊ ಈ ಕಾರಣಗಳಿಂದಾಗಿ ಎರಡೂ ದೇಶಗಳ ನಡುವೆ ಸಂಘರ್ಷ ಏರ್ಪಡ್ತಾ ಇದೆ. ಇದು ಒಂದು ಕಾರಣ. ಆದ್ರೆ ಎರಡೂ ದೇಶಗಳಲ್ಲಿರುವಂತ ನಾಯಕತ್ವ ಮತ್ತೊಂದು ಕಾರಣ ಆಗುತ್ತೆ. ಇಲ್ಲಿರುವಂತ ಎರಡೂ ದೇಶಗಳಲ್ಲಿರುವಂತ ನಾಯಕರು ಯಾರು ಕೂಡ ಯಾರ ಮಾತನ್ನು ಕೇಳುವಂತ ಹಂತದಲ್ಲಿಲ್ಲ. ಎಲ್ಲರೂ ಕೂಡ ತಮ್ಮನ್ನ ತಾವು ಸುಪ್ರೀಂ ಅನ್ಕೊಳ್ಳುವಂತ ನಿಟ್ಟಿನಲ್ಲಿ ತಾವೇ ಏಕಮುಖವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡ್ತಾರೆ. ಸವಾಲಿಗೆ ಪ್ರತಿ ಸವಾಲು ಹಾಕುವಂತಹ ಮನಸ್ಥಿತಿಯಲ್ಲಿರುವಂತಹ ನಾಯಕರುಗಳಾಗಿದ್ದಾರೆ. ಸೊ ಹೀಗಾಗಿ ದಾಳಿ ನಿಲ್ಲುವಂತಹ ಯಾವುದೇ ಲಕ್ಷಣಗಳು ಕೂಡ ಈಗ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಒಂದ್ ರೀತಿ ಈಗ ಇಸ್ರೇಲ್ 2 ಬಾಂಬ್ಗಳನ್ನ ಹಾಕಿದ್ರೆ, 2 ಮಿಸೈಲ್ಗಳನ್ನ ಬಳಸಿದ್ರೆ, ಇರಾನ್ 4 ಮಿಸೈಲ್ಗಳನ್ನ ಬಳಸ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಪ್ರತಿ ದಾಳಿಗಳನ್ನ ಮುಂದುವರಿಸಿರುವಂತದ್ದು. ಹೀಗಾಗಿ ಬಹಳ ದೊಡ್ಡ ಪ್ರಮಾಣದ ನಷ್ಟಗಳು ಒಂದು ಕಡೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಇರಾನ್ ಕೇವಲ ಸುಮ್ಮನೆ ಕೂತ್ಕೊಳ್ಳದೆ ಅಮೆರಿಕ ಅಥವಾ ಇಸ್ರೇಲ್ಗೆ ಪೆಟ್ಟನ್ನು ಕೊಡದೆ ಜಾಗತಿಕವಾಗಿ ದೊಡ್ಡ ಪೆಟ್ಟನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡಿರುವಂತದ್ದು. ಆ ನಿಟ್ಟಿನಲ್ಲಿ ಹಾರ್ಮೋಸ್ ಜಲಸಂಧಿಯನ್ನು ಕೂಡ ಬಂದ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ನಡೆಸಿರುವಂತದ್ದು. ಬಹುತೇಕ ಇದು ಏನಾದ್ರೂ ಬಂದಾದ್ರೆ ಭಾರತ ಸೇರಿದಂತೆ ಯುರೋಪಿಯನ್ ಒಕ್ಕೂಟಗಳು, ಏಷ್ಯಾದಲ್ಲಿರುವಂತಹ ಕೆಲವೊಂದಿಷ್ಟು ದೇಶಗಳಿಗೆ ಬಹಳಷ್ಟು ದೊಡ್ಡ ಪ್ರಮಾಣದ ಕಚ್ಚಾ ತೈಲದ ಸಮಸ್ಯೆ ಆಗುವಂತ ಸಾಧ್ಯತೆಗಳಿದಾವೆ. ಮಮತಾ ಅಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ರು, ಇರಾನ್ ಒಂದು ವೇಳೆ ಕಚ್ಚಾ ತೈಲವನ್ನ ಪೂರೈಕೆ ಮಾಡಕ್ ಸಾಧ್ಯ ಆಗದಾದ್ರೆ ಇತರೆ ಗಲ್ಫ್ ದೇಶಗಳು ಕಚ್ಚಾ ತೈಲವನ್ನ ಪೂರೈಕೆ ಮಾಡಬಹುದು ಅಂತ ಹೇಳ್ತಾ ಇದ್ರು. ಆದ್ರೆ ಸಮಸ್ಯೆ ಏನು ಅಂದ್ರೆ ಇಲ್ಲೊಂದು ಆಯಿಲ್ ಟ್ರೇಡ್ ನಡೀತಾ ಇದೆ, ಅಲ್ಲೊಂದು ಸಾಕಷ್ಟು ಕಾಂಪಿಟೇಷನ್ಸ್ ಇದೆ. ಇತರೆ ಗಲ್ಫ್ ದೇಶಗಳಿಗೂ ಇರಾನ್ಗೂ ಇರುವಂತಹ ಪ್ರೈಸ್ ವಾರ್ ಏನಿದೆಯಲ್ಲ ಅದು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿರುವಂತದ್ದು. ಈ ಕಡೆ ಗಲ್ಫ್ ದೇಶಗಳು ಒಂದು ದರವನ್ನ ಫಿಕ್ಸ್ ಮಾಡಿದ್ರೆ ಅದಕ್ಕಿಂತ ಕಡಿಮೆ ದರವನ್ನ ಇರಾನ್ ಫಿಕ್ಸ್ ಮಾಡಿ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಸೊ ಬೇರೆ ದೇಶಗಳು ಬೇರೆ ಕಡೆಯಿಂದ ಆಯಿಲ್ ನ ಇಂಪೋರ್ಟ್ ಮಾಡ್ಕೋಬಹುದು, ಆದ್ರೆ ಅದರ ದರ ಏನಿದೆಯಲ್ಲ ಅದು ಬಹಳಷ್ಟು ಮುಖ್ಯ ಆಗುತ್ತೆ, ಅದು ಬೇರೆ ದೇಶಗಳಿಗೆ ಹೊರೆ ಆಗುತ್ತೆ. ಹೀಗಾಗಿ ಇರಾನ್ ನಿಂದಲೇ ಹೆಚ್ಚು ಕಚ್ಚಾ ತೈಲವನ್ನ ಖರೀದಿ ಮಾಡ್ಲಿಕ್ಕೆ ಜಗತ್ತಿನ ಬೇರೆ ಬೇರೆ ದೇಶಗಳು ಆಸಕ್ತಿಯನ್ನು ತೋರಿಸ್ತವೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಶಬೀರ್, ಧನ್ಯವಾದ. ಸೊ ಒಟ್ಟಾರೆ ಮುಂದೆ ಯುದ್ಧ ಏನಾದರೂ ಇದೇ ರೀತಿ ಕಂಟಿನ್ಯೂ ಆಗಿದ್ದೇ ಆದರೆ ಅಥವಾ 3ನೇ ವಿಶ್ವ ಯುದ್ಧದ ಹಂತಕ್ಕೆ ಬಂದು ನಿಂತರೆ, ಅವರೇನಾದರೂ ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚಿದ್ರೆ ಅದರ ಪರಿಣಾಮವನ್ನು ಎಲ್ಲ ದೇಶಗಳು ದೊಡ್ಡ ಮಟ್ಟದಲ್ಲಿ ಎದುರಿಸಬೇಕಾಗತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ.